ನನಗೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅದು ಗೊತ್ತಿಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಸಪೋರ್ಟರ್ಸ್ ಆಗಿ ನಿಮ್ಮೆಲ್ಲರಿಗೂ ಇದು ಗೊತ್ತಾಗಲೇಬೇಕು. ನಾನು ಇತ್ತೀಚೆಗೆ ವೀಡಿಯೋಸ್ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಮಾಡಿರೋ ವೀಡಿಯೋಸ್ ಕೂಡ ನನಗಿಷ್ಟ ಆಗಲಿಲ್ಲ. ದ ಸೋಲ್ ರೀಸನ್ ಬೀಯಿಂಗ್, ಒಳಗೆ ಒಂದು ಫೀಲಿಂಗ್ ಇಟ್ಕೊಂಡು ಆಚೆ ನಗ್ನಗ್ತಾ ವಿಡಿಯೋ ಮಾಡೋದು ನನ್ನ ಕೈಲಿ ಆಗಲ್ಲ. ಮಾಡಿದ್ರು ಅಸಹ್ಯವಾಗಿ ಕಾಣಿಸೋದು. ಅದೊಂದೇ ರೀಸನ್ಗೆ ನಾನು ಇತ್ತೀಚೆಗೆ ತುಂಬ ಕಮ್ಮಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದು ಆಚೆ ಹೇಳ್ಕೊಳಕ್ಕೆ ಆಗಲಿಲ್ಲ. ಸೊ ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ರೈಟ್ ಇನ್ ಲೈಫ್, ಫ್ಲೈಓವರಿಂದನೇ ತಳ್ಳಿಬಿಡ್ತಾರೆ. ಸೊ ಈ ಫೀಲಿಂಗ್ ಈಸ್ ಕಂಪ್ಲೀಟ್ಲಿ ಪರ್ಸ್ನಲ್. ಯೂಟ್ಯೂಬಿಂದ ಆದರೂ ಆಗಲಿ, ಸಪೋರ್ಟರ್ಸಿಂದ ಆದರೂ ಆಗಲಿ, ಯಾರಿಂದ ಆದರೂ ಆಗಲಿ ಏನು ತೊಂದರೆ ಆಗಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅ ಪರ್ಸ್ನಲ್ ಥಿಂಗ್. ಬಟ್ ಸ್ಟಿಲ್ ಹೇಳಬೇಕು ಅನ್ನಿಸ್ತು. ನಾನು ವೀಡಿಯೋಸ್ ಕಮ್ಮಿ ಮಾಡಿದ್ದೀನಿ ಗೊತ್ತು. ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ವೆನ್ ಐ ಫೀಲ್ ಓಕೆ, ವೆನ್ ಐ ಫೀಲ್ ಲಿಟಲ್ ಜಾಯ್ಫುಲ್ ಮಾಡ್ತೀನಿ. ಸುಮ್ಮನೆ ಏನೋ ಒಂದು ಮಾಡಿಬಿಡೋದಕ್ಕಿಂತ ವೆನ್ ಐ ಆಮ್ ಕಂಪ್ಲೀಟ್ಲಿ ರೆಡಿ ಟು ಮೇಕ್ ಅ ವಿಡಿಯೋ, ಅವಾಗ ಮಾಡೋದೇ ಒಂದು ಅರ್ಥ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ದ ಲಾಕ್ಡೌನ್ ಆರ್ ಬಿಕಾಸ್ ಆಫ್ ಸ್ಟೇಯಿಂಗ್ ಹೋಮ್, ಒಂದೇ ಕಡೆ ಇದ್ದು ಏನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ತುಂಬ ದಿವಸಗಳಿಂದ ತುಂಬ ಬೇಜಾರಾಗ್ತಾಯಿದೆ. ಇದು ಆಚೆ ಹೇಳ್ಕೊಳಕ್ಕೆ ಒಂದು ಗಟ್ಸ್ ಇರಬೇಕು. ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಇಷ್ಟು ದಿನ ಅದೆಷ್ಟು ಸಪೋರ್ಟ್ ಮಾಡಿದ್ದೀರೋ ಥ್ಯಾಂಕ್ಸ್. ನೆವರ್ ಲೆಟ್ ಎಮೋಷನ್ಸ್ ಟೇಕ್ ಓವರ್ ಯು ಅಂತಾರಲ್ಲ, ಬಟ್ ಅದಾಗಲಿಲ್ಲ ನನ್ನ ಕೈಯಲ್ಲಿ. ಇವಾಗಲೂ ತುಂಬ ಖುಷಿಯಾಗಿದ್ದೆ ನನ್ನ ಜೀವನದಲ್ಲಿ. ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ ಇತ್ತು, ಬಟ್ ಯಾವುದಕ್ಕೂ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಆಗ್ತಾಯಿಲ್ಲ. ಐ ಡೋಂಟ್ ನೋ ವೈ. ಇನ್ನೂ ಎಷ್ಟೆಲ್ಲ ನಾನು ಅನುಭವಿಸ್ತೀನಿ. ಬಟ್ ಡ್ರಾಮಾ ಮಾಡೋಕ್ಕೆ ವಿಡಿಯೋ ಮಾಡ್ತಾಯಿಲ್ಲ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ನನ್ನ ನೆಕ್ಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವಾಗಲೂ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಪ್ರೀತಿ ತೋರಿಸಿದ್ದೀರಾ, ಈ ಥರ ಆರ್ಟ್ ಎಲ್ಲ ಹಾಕಿದ್ದೀರಾ. ಐ ಡೋಂಟ್ ನೋ ವೆದರ್ ಐ ಡಿಸರ್ವ್ ಇಟ್ ಆರ್ ನಾಟ್. ಡಿಸರ್ವ್ ಫ್ಯಾಕ್ಟರ್ ಸೈಡ್ಗಿಡೋಣ. ಐ ಡೋಂಟ್ ನೋ ನನ್ನ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದರೆ ನಾಳೆನೇ ಬರ್ಬೋದು, ಇಲ್ಲ ನಾಳೆದೇ ಬರ್ಬೋದು. ಅದು ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ. ಜಸ್ಟ್ ರಿಮೆಂಬರ್ ಮೀ ಅಷ್ಟೇ. ನೆನಪಿಟ್ಕೊಳ್ಳಿ. ಇಷ್ಟು ದಿನ ತುಂಬ ಚೆನ್ನಾಗಿ ಮಾಡಿದ್ದೆ ಅನಿಸುತ್ತೆ ವೀಡಿಯೋಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟೇ ಸಾಕಿ ವಿಡಿಯೋಗೆ. ಸ್ಟೇ ಹ್ಯಾಪಿ. ನಿಮ್ಮ ಎಮೋಷನ್ಸ್ನ ನಿಮ್ಮನ್ನ ಓವರ್ಟೇಕ್ ಮಾಡೋಕ್ಕೆ ಬಿಡಬೇಡಿ.